ಈ ಭುವನ್ ಹತ್ರ ಸಾರಿಗೆ ಯಾವ ಬೆಲೆನೂ ಇಲ್ಲ ಶ್ರದ್ಧಾ. ನನ್ನ ಪದೇ ಪದೇ ಏನಾದರೂ ರೇಗ್ಸಕ್ಕೆ ಬಂದರೆ ಸರಿಯಾದ ಪಾಠ ಕಲಿಸ್ಬೇಕಾಗತ್ತೆ. ನೆನ್ಪಿಟ್ಕೋ. ಥ್ಯಾಂಕ್ ಯು ಭುವನ್, ಥ್ಯಾಂಕ್ ಯು ಸೋ ಮಚ್. ಏನ್ ಮಾಡ್ತಾ ಇದ್ಯಾ? ಬಿಡು. ಅಜ್ಜಿ ಅಜ್ಜಿ ಇದ್ದಾರೆ. ಸಾರಿ ಸಾರಿ, ನಾನು ಯಾವಾಗಲೂ ರಾಂಗ್ ಟೈಮ್ಗೆ ಬಂದ್ಬಿಡ್ತೀನಿ, ದಯವಿಟ್ಟು ಕ್ಷಮಿಸಿ. ಸಾರಿ. ಅಜ್ಜಿ, ಇಟ್ಸ್ ಓಕೆ. ಏನದು ಹೇಳು. ಏನಿಲ್ಲ, ಮರ್ತಾಯ್ತು. ಇನ್ಯಾವತ್ತೂ ನಾನು ನಿಮ್ಮ ರೂಮ್ ಕಡೆ ಬರೋದಿಲ್ಲ, ದಯವಿಟ್ಟು ಕ್ಷಮಿಸಿ. ಅಜ್ಜಿ ಪರವಾಗಿಲ್ಲ, ಅದೇನಂತ ಹೇಳು. ಅದು ಸಡನ್ ಆಗಿ ನೀವಿಬ್ರು ಶ್ರದ್ಧಾ ಅವ್ರ ತಾಯಿ ಮನೆಗೆ ಹೋದ್ರಲ್ಲ, ಅದೇನು ಅಂತ ಕೇಳೋಣ ಅಂತ ಬಂದೆ ಅಷ್ಟೇ, ಬೇರೇನಿಲ್ಲ. ಅಯ್ಯೋ ಅಜ್ಜಿ, ಸುಮ್ಮನೆ ಹೋದ್ವಿ ಅಷ್ಟೇ. ಅದು ಅಮ್ಮ ಮದುವೆ ಆಲ್ಬಮ್ ನೋಡಕ್ ಕರೆದ್ರು ಅಜ್ಜಿ. ಹಾಗಾದ್ರೆ ಆಲ್ಬಮ್ ತಂದ್ರ ನನಗ್ ತೋರಿಸ್ಲೇ ಇಲ್ಲ. ಅಯ್ಯೋ ಮರ್ತೆ ಹೋಯ್ತು ನೋಡಿ, ನಾಳೆ ನಾಳಿದ್ರಲ್ಲಿ ಹೋದಾಗ ತರ್ತೀನಿ ಆಯ್ತಾ? ಸರಿ ಸರಿ, ನಾನಿನ್ ಬರ್ತೀನಿ. ಸಾರಿ ಸಾರಿ. ಭುವನ್, ಯಾವ್ದಕ್ಕೂ ಬಾಗ್ಲು ಹಾಕೊಂಡಿದ್ರೆ ಒಳ್ಳೇದು. ಅಲ್ಲ, ನಿಮ್ಮೇಲೆ ಡೌಟ್ ಬರ್ದೇ ಇರೋ ಹಾಗೆ ಮ್ಯಾನೇಜ್ ಮಾಡಿದ್ದಕ್ಕೆ ಒಂದು ಥ್ಯಾಂಕ್ಸ್ ಕೂಡ ಹೇಳಲ್ವಾ? ಹೋಗಿ ಹೋಗಿ, ಇನ್ನು ಎಷ್ಟು ದಿನ ಹೀಗೆ ಹೋಗ್ತಿರೋ ನಾನು ನೋಡ್ತೀನಿ. ನಿಮ್ದು ವೇಷನೋ ಅಥವಾ ನನ್ನ ಪ್ರೀತಿನೋ ನೋಡೇ ಬಿಡೋಣ. ಓಹೋ, ನೆನೆದವರ ಮನದಲ್ಲಿ ನಿನ್ನೆ ಹುಡುಕೊಂಡು ಹೊರಟಿದ್ದೆ ಕಣೆ, ಎದುರಿಗೆ ಸಿಕ್ಬಿಟ್ಟಿಯಲ್ಲ, ಸಂತೋಷ ಆಯ್ತು. ಏನು ಅಬ್ಬಬ್ಬಬ್ಬಬ್ಬ, ಪ್ರಶ್ನೆ ಬೇರೆ ಮಾಡ್ತೀಯಲ್ಲೇ? ಅಲ್ವೇ, ನೀನು ಗಂಡಂಗೆ ಅದ್ ಏನ್ ಮಾಟ ಮಾಡ್ಸಿದ್ಯಾ ನೀನು? ಕೇಳಿದ್ರೆ ನಿನ್ನ ಕಂಡ್ರೆ ಆಗಲ್ಲ ಅಂತಾನೆ, ಆದ್ರೆ ನೀನ್ ಏನ್ ಮಾಡಿದ್ರು ಸುಮ್ನಿರ್ತಾನೆ, ನೀನ್ ಹಿಂದೆ ಮುಂದೆ ಓಡಾಡ್ಕೊಂಡಿರ್ತಾರೆ. ನಿಂಗೂ ಇದಕ್ಕೂ ಏನ್ ಸಂಬಂಧ ಊರ್ಮಿಳಾ? ನಮ್ ಪಾಡಿಗೆ ನಾವಿದ್ರೆ. ಶಟ್ ಅಪ್ ಶ್ರದ್ಧಾ, ನನಗ್ ಏನ್ ಸಂಬಂಧ ಇದೆ ಅನ್ನೋದು ನಿನಗ್ ಚೆನ್ನಾಗ್ ಗೊತ್ತಿದೆ. ನೋಡೆ, ಭುವನ್ ಯಾವತ್ತಿದ್ರು ನನ್ನೋನೇ. ಅವನನ್ನ ನಿನ್ನಿಂದ ದೂರ ಮಾಡೋವರೆಗೂ ನೆಮ್ಮದಿ ಇಲ್ಲ ನನಗೆ. ಈ ವಿಷಯದ ಬಗ್ಗೆ ಮಾತಾಡಕ್ಕೆ ನನಗೆ ತಾಳ್ಮೆ ಆಗ್ಲಿ ಆಸಕ್ತಿ ಆಗ್ಲಿ ಎರಡೂ ಇಲ್ಲ. ಸೊ ಪ್ಲೀಸ್. ನೋಡೆ ಶ್ರದ್ಧಾ, ನಾನೀಗಾಗ್ಲೇ ನಿನ್ ಮೇಲೆ ಕೋಪದಿಂದ ಕುದೀತಾ ಇದ್ದೀನಿ. ಸುಮ್ಮನೆ ನನ್ನ ಪ್ರವೋಕ್ ಮಾಡ್ಬೇಡ. ನಿನ್ನ ಬಾಧೆಗೆ ನೀನೇ ಕಾರಣ ಊರ್ಮಿಳಾ. ಎಲ್ಲ ಇದ್ದು ನೆಮ್ಮದಿಯಲ್ಲಿರೋಕ್ಕಾಗದೆ ಇನ್ನೆಲ್ಲೋ ಖುಷಿಯಿಂದ ಹೊಡ್ಕೊಂಡು ಹೊರಟ್ರೆ ಹಾಳು ಬಾವಿಗೆ ಬೀಳ್ತೀಯ. ನನ್ನೇ ಹಾಳು ಬಾವಿಗೆ ಬೀಳು ಅಂತೀಯ? ನೋಡು ನೋಡು, ಇದನ್ನೇ ಹೇಳಿದ್ದು ನಾನು. ನಾನೇನೋ ಅಂದ್ರೆ ನೀನಿನ್ನೇನೋ ಅನ್ಕೋತೀಯಪ್ಪ. ಸಮಾಧಾನನೇ ಬೇಡ, ಸಂಗ್ರಾಮನೇ ಬೇಕು ಅಂದ್ರೆ ನೀನು ಮಾಡೋಕ್ಕಾಗಲ್ಲಮ್ಮ. ಬಿ ಕೇರ್ಫುಲ್ ಶ್ರದ್ಧಾ. ನೀನು ಎಲ್ಲಿ ಚಿವುಟಿದ್ರೆ ನೋವಾಗುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಿನ್ನ ಹಳೆ ಬಾಯ್ ಫ್ರೆಂಡ್ ಇದ್ದಾನಲ್ಲ, ಅದೇ ಆ ಸುರೇಶು, ಅವನು ಹುಚ್ಚ ಆಗಿದ್ದಾನೆ ಅನ್ನೋದನ್ನ ಅವನ ತಂಗಿ ರಚನಾಗಿ ಹೇಳ್ತೀನಿ. ಏನ್ ಮಾಡ್ತೀಯಾ? ಯಾಕಮ್ಮ, ಮಾತೇ ನಿಂತೋಯ್ತಾ? ಬಾಯಿ ಬಿದ್ದೋಯ್ತಾ? ಅಥವಾ ಬ್ರೈನ್ ಕೆಲಸ ಮಾಡೋದನ್ನ ನಿಲ್ಲಿಸ್ಬಿಡ್ತಾ ಹೇಗೆ? ನನಗೆ ವ್ಯಂಗ್ಯ ಮಾಡ್ತೀಯ ನೀನು? ನೋಡು ಊರ್ಮಿಳಾ,
ನನ್ನ ಮೇಲಿನ ಸಿಟ್ಟಿಗೆ ರಚನಾಗ ಅನ್ಯಾಯ ಮಾಡಬೇಡ. ಅವಳು ಮೊದಲೇ ಪ್ರೆಗ್ನೆಂಟು. ಈ ವಿಷಯ ಕೇಳಿದ್ರೆ ಅವಳಿಗೆ ಆಘಾತ ಆಗತ್ತೆ. ಅವಳ ಆರೋಗ್ಯ ತುಂಬ ಡೆಲಿಕೇಟ್ ಆಗಿದೆ. ಪ್ಲೀಸ್. ವಾವ್, ನಿನ್ನ ಬಾಯಲ್ಲಿ ಪ್ಲೀಸ್ ಅನ್ನೋ ಶಬ್ದ ಕೇಳೋದಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ನೋಡಿಲಿ, ಖುಷಿಗೆ ಕಣ್ಣೀರೇ ಬರ್ತಾ ಇದೆ. ಏನ್ ಬೇಕಾದ್ರೂ ಆಗ್ಲಿ, ರಚನೆಗೆ ಈ ವಿಷಯ ಮಾತ್ರ ಹೇಳ್ಬೇಡ. ಏಯ್, ನೀನ್ ಯಾರೇ ಯಾವ್ದನ್ನ ಹೇಳ್ಬೇಕು ಹೇಳ್ಬಾರ್ದು ಅಂತ ನನಗೆ ಹೇಳಕ್ಕೆ? ನಾನು ಹೇಳೇ ಹೇಳ್ತೀನಿ. ಏನೇ ಯಾಕೆ ನಗ್ತಿದ್ಯಾ? ಒಂದು ಕೆಲಸ ಮಾಡು, ನೀನ್ ಹೋಗಿ ರಚನನ ಹತ್ರ ಹೇಳು. ಹಾ, ಹೋಗು, ಹೇಳು ಅಂದೆ. ನಾನೇನು ನಿನ್ನಂತ ಅಡಿಯಲ್ಲ. ಯಾಕೆ ಹೀಗೆ ಹೇಳ್ತಾ ಇದ್ಯಾ? ನೀನ್ ರಚನಾಗ್ ಹೇಳಿದ್ದು ಹೇಗೋ ಭುವನ್ಗೆ, ಅಜ್ಜಿಗೆ, ಆಕಾಶ್ಗೆ ಎಲ್ರಿಗೂ ಗೊತ್ತಾಗತ್ತೆ. ರಚನಾಗ್ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ನೀನೇ ಹೊಣೆ ಆಗ್ತೀಯ. 6 ತಿಂಗಳ ಗರ್ಭಿಣಿಗೆ ಅನ್ಯಾಯ ಮಾಡಿದ್ರೆ ಅದೆಂಥ ಅಪರಾಧ ಅಂತ ನಿನಗೂ ಗೊತ್ತಿದೆ ಅನ್ಕೋತೀನಿ. ನಿನ್ನ ಮರ್ಯಾದೆ ಏನಾಗತ್ತೆ, ಘನತೆ, ಗೌರವ ಏನಾಗತ್ತೆ? ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರಿಗೆಲ್ಲ ಏನು ಉತ್ತರ ಕೊಡ್ತೀಯ? ಹೇಗೋ ಮಾಡಬೇಡ ಅಂದಿದ್ದನ್ನ ಮಾಡೇ ಮಾಡ್ತೀನಿ ಅನ್ನೋದು ನಿನ್ ಜಾಯ್ಮನ. ನಾನಂತೂ ಏನು ಹೇಳಲ್ಲಮ್ಮ. ಹಾಗಾದ್ರೆ ಈಗ ನಾನೇನ್ ಮಾಡ್ಲಿ? ರಚನಾ, ಅಕ್ಕ ಬಾ ಕುತ್ಕೋ. ಎಲ್ಲಿ ಆಕಾಶ್ ಇನ್ನು ಬಂದಿಲ್ವಾ? ಇನ್ನೇನು ಬರ್ತಾರೆ ಅನ್ಸುತ್ತೆ, ಫೋನ್ ಮಾಡಿದ್ರು. ರಚನಾ, ನಿನ್ನ ಹತ್ರ ಏನೋ ಹೇಳಬೇಕಾಗಿತ್ತು. ಏನಕ್ಕ, ಏನು ವಿಷಯ? ಅದು ಏನಂದ್ರೆ, ನಿಮ್ಮಣ್ಣ ಸುರೇಶಣ್ಣ ಅದೇನೋ ಬಾಂಬೆಗೆ ಹೋಗಿದ್ದಾನೆ ಅಂದರು. ಫೋನ್ ಮಾಡಿದ್ರೆ ಹೋಗ್ತಾನೆ ಇಲ್ಲ ಅಕ್ಕ. ಅದನ್ನೇ ಹೇಳೋಣ ಅಂತ ಬಂದೆ. ಸುರೇಶ್ ಈಗ ನಮ್ಮನೇಲಿದ್ದಾನೆ. ಅವನಿಗೆ ಸ್ವಲ್ಪ ಹುಷಾರಿಲ್ಲ.